ನೀವು ಪಂಜುರ್ಲಿ ನೃತ್ಯವನ್ನ ನೀವು ಇಲ್ಲಿ ಮಾಡಿದ್ರಿ, ಹೌದು, ಪಡಿಸಿದ್ರಿ. ಹೌದು. ಸೊ ಅದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ. ಅಂದರೆ ನಮ್ಮ ಹಿರಿಯವರು ನಮಗೆ ಎಂದರೆ ಈ ದೈವಾರಾಧನೆ ವಿಭಾಗದಲ್ಲಿ ಪಾಠಶಾಲೆಗಳು ಇಲ್ಲ. ನಮ್ಮ ಮನೆಯೇ ಪಾಠಶಾಲೆ, ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು. ಆ ಸಂದರ್ಭದಿಂದಾಗಿ ನಮ್ಮ ಹಿರಿಯರು ಕೊಟ್ಟಂತ ನಾವು ದೈವದ ಕಳ್ಳದಲ್ಲಿ ಹೋಗಿ ಅಲ್ಲಿ ಸಂಧಿ ಕಲಿಯೋದು, ನರ್ತನ ಕಲಿಯೋದು, ವೇಷಭೂಷಣ ಕಲಿಯೋದು ಎಲ್ಲ ಆ ದೈವದ ಕಳ್ಳದಲ್ಲಿ, ಮನೆಯಲ್ಲಿ ಮಾಡಲಿಕ್ಕಿಲ್ಲ. ಹಿಂದಿನವರು ಏನು ಮಾಡ್ತಿದ್ರು ಅಂದರೆ ಈ ಸಂಧಿಗಳನ್ನು ಮನೆಯಲ್ಲಿ ಹೇಳ್ತಿದ್ರು. ಆ ನಂತರ ದೈವದ ಕಲದಲ್ಲಿ ಸ್ವಲ್ಪ ಬೆಳವಣಿಗೆ ಬಂದ. ಅಂದರೆ ನಾವು ಸಕಲ ಕಲಾವಿದರು. ಯಾಕೆಂದರೆ ಶಾಲೆಯಲ್ಲಿ ಹೋಗುವಾಗಲೇ ನಾವು ಕೆಲವು ಛದ್ಮವೇಷಗಳನ್ನು, ನಾಟಕಗಳನ್ನು, ಯಕ್ಷಗಾನದಲ್ಲೂ ಕೂಡ ಮಾಡಿದ್ದೇನೆ. ಹಾಗೆ ಒಂದು ಆ ಕಲೆಯ ಅಭಿರುಚಿ ನಮಗೆ ಉಂಟು, ಅಭಿರುಚಿ ಉಂಟು. ತಾಳ ಲಯ ಈ ಸಂದರ್ಭವನ್ನು ಅವಲೋಚಿಸಿಕೊಂಡು ನಾವು ವಿನಿಯೋಗಿಸಿಕೊಂಡು ಹೋಗ್ತೇವೆ.